ನಮಸ್ತೆ ವೀಕ್ಷಕರಿಗೆ ನವನೀತ ಸ್ಫೂರ್ತಿ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆ ಕಾಡಿಗೆಯನ್ನು ಹಚ್ಚುವುದರಿಂದ ಈ 3 ಗ್ರಹಗಳ ದೋಷಗಳಿಂದ ಪರಿಹಾರ ಸಿಗುವುದು. ಕೆಲವೊಮ್ಮೆ ಗ್ರಹದೋಷಗಳಿಗೆ ಸರಳ ಪರಿಹಾರಗಳನ್ನು ಕೈಗೊಂಡರೆ ಸಮಸ್ಯೆಯಿಂದ ಸುಲಭವಾಗಿ ಮುಕ್ತಿ ಸಿಗುವುದು. ಅದರಲ್ಲೂ ಕ್ರೂರಗ್ರಹಗಳಾದ ರಾಹುಕೇತು, ಶನಿ, ಮಂಗಳ ಗ್ರಹಗಳ ದೋಷಗಳಿಗೆ ಸಂಬಂಧಿಸಿದಂತೆ ಕಾಡಿಗೆಯ ಪರಿಹಾರವನ್ನು ಮಾಡುವುದರಿಂದ ದೋಷಗಳು ಅಲ್ಪಮಟ್ಟಿಗೆ ನಿವಾರಣೆಯಾಗುವುದು. ಕಾಡಿಗೆಯನ್ನು ಕಣ್ಣುಗಳಿಗೆ ಹಚ್ಚುವುದರಿಂದ ಕಣ್ಣಿನ ಸೌಂದರ್ಯ ಹೆಚ್ಚುತ್ತದೆ. ಇದನ್ನು ಹಚ್ಚುವುದರಿಂದ ಕಣ್ಣುಗಳಿಗೆ ಸಂಬಂಧಿಸಿದ ಅನೇಕ ರೀತಿಯ ಕಾಯಿಲೆಗಳು ಸಹ ಗುಣವಾಗುತ್ತವೆ. ಜ್ಯೋತಿಷ್ಯದಲ್ಲಿ ಕಾಡಿಗೆ ಅಥವಾ ಸುರ್ಮ 3 ದುಷ್ಟ ಗ್ರಹಗಳಾದ ಶನಿ, ರಾಹು ಮತ್ತು ಕೇತುಗಳಿಗೆ ಸಂಬಂಧಿಸಿದೆ ಎನ್ನಲಾಗುತ್ತದೆ. ರಾಹು, ಶನಿ ಅಥವಾ ಕೇತುವಿನ ದೆಸೆ ಅಂತರದೆಸೆಯಲ್ಲಿ ಚಲಿಸಿದಾಗ ವ್ಯಕ್ತಿಯಲ್ಲಿ ನಕಾರಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ವ್ಯಕ್ತಿಯ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬರಲು ಪ್ರಾರಂಭಿಸುತ್ತವೆ. ಲಾಲ್ ಕಿತಾಬ್ನಲ್ಲಿ ಉಲ್ಲೇಖಿಸಲಾದ ಪರಿಹಾರಗಳು ವ್ಯಕ್ತಿಯು ಹಾನಿಕಾರಕ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಹೊಂದಿದ್ದರೆ ಅವರು ಕಾಡಿಗೆಯನ್ನು ಅನ್ವಯಿಸಬೇಕು ಎಂದು ಹೇಳುತ್ತದೆ. ಜ್ಯೋತಿಷ್ಯದಲ್ಲಿ ರಾಹುವು ತಲೆತಿರುಗುವಿಕೆ, ವಾಮಾಚಾರ, ಭ್ರಮೆಗಳಿಗೆ ಕಾರಣವಾದ ಗ್ರಹ ಎಂದು ಹೇಳಲಾಗುತ್ತದೆ. ಕಾಜಲ್ ಮತ್ತು ಸುರ್ಮಾ ಬಳಕೆಯು ರಾಹುವಿನ ಪರಿಹಾರವಾಗಿ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಕೇತು ಕೂಡ ರಾಹು ಮತ್ತು ಮಂಗಳನಂತೆ ವರ್ತಿಸುತ್ತಾನೆ. ಆದ್ದರಿಂದ ನೀವು ಕಾಡಿಗೆಯನ್ನು ಹಚ್ಚಿದರೆ ನೀವು ಏಕಕಾಲದಲ್ಲಿ 3 ಗ್ರಹಗಳ ಅಶುಭ ಪರಿಣಾಮಗಳಿಂದ ರಕ್ಷಣೆ ಪಡೆಯುತ್ತೀರಿ. ಜಾತಕದಲ್ಲಿ ಮಂಗಳವು ಸರಿಯಾಗಿದ್ದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿರುತ್ತದೆ ಮತ್ತು ಮಂಗಳವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಮಂಗಳನ ದೆಸೆ ಚೆನ್ನಾಗಿಲ್ಲದಿದ್ದರೆ ಎಲ್ಲವೂ ಅಶುಭವಾಗುತ್ತದೆ. ನಿಮ್ಮ ಜಾತಕದಲ್ಲಿ ಮಂಗಳನು ಪ್ರಬಲವಾಗಿದ್ದರೆ ಶನಿ, ರಾಹು ಮತ್ತು ಕೇತುಗಳ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ. ನೀವು ಮಂಗಳವನ್ನು ಸರಿಪಡಿಸಲು ಬಯಸಿದರೆ ಪ್ರತಿದಿನ ಹನುಮಾನ್ ಚಾಲೀಸಾವನ್ನು ಪಠಿಸುವುದರ ಜೊತೆಗೆ ನಿಮ್ಮ ಕಣ್ಣುಗಳಿಗೆ ಕಾಡಿಗೆ ಹಚ್ಚಬೇಕು. ಜಾತಕದಲ್ಲಿ ಮಂಗಳವು ಅಶುಭ ಸ್ಥಾನದಲ್ಲಿದ್ದರೆ ನೀವು ಕನಿಷ್ಠ 43 ದಿನಗಳವರೆಗೆ ನಿಮ್ಮ ಕಣ್ಣುಗಳಿಗೆ ಬಿಳಿ ಆಂಟಿಮನಿಯನ್ನು ಅನ್ವಯಿಸಬೇಕು. ಇದರಿಂದ ನಿಮ್ಮ ಜಾತಕದಲ್ಲಿ ಮಂಗಳವು ಶುಭ ಪರಿಣಾಮಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಮಂಗಳವಾರ ಮತ್ತು ಶನಿವಾರದಂದು ತಪ್ಪದೇ ಕಣ್ಣುಗಳಿಗೆ ಕಾಡಿಗೆ ಹಚ್ಚಿ. ಶನಿಯ ಸಾಡೇಸಾತಿ ಪರಿಣಾಮವನ್ನು ತಪ್ಪಿಸಲು ಕಪ್ಪು ಕಾಡಿಗೆಯನ್ನು 1 ಬಾಟಲಿಯಲ್ಲಿ ತೆಗೆದುಕೊಂಡು ಅದನ್ನು ಶನಿವಾರದಂದು 9 ಬಾರಿ ತಲೆಯಿಂದ ಕಾಲಿನವರೆಗೆ ನಿವಾಳಿಸಿ ನಿರ್ಜನ ಸ್ಥಳದಲ್ಲಿ ನೆಲದಲ್ಲಿ ಹೂತು ಹಾಕಿ. ಅದರ ನಂತರ ಹಿಂತಿರುಗಿ ನೋಡಬೇಡಿ. ಇದರಿಂದಲೂ ಶನಿ ಸಾಡೇಸಾತಿ ಮತ್ತು ದೆಸೆಯ ಪ್ರಭಾವವು ಯಾರ ಮೇಲೆ ಪರಿಣಾಮ ಬೀರುತ್ತದೆಯೋ ಅದು ಕೊನೆಗೊಳ್ಳುತ್ತದೆ. ಯಾರಿಗಾದರೂ ಕೆಲಸದಲ್ಲಿ ತೊಂದರೆಯಾಗಿದ್ದರೆ ಅಥವಾ ನಿಮ್ಮ ಕೆಲಸ ಕಳೆದುಕೊಳ್ಳುವ ಅಪಾಯವಿದ್ದರೆ ಕಾಡಿಗೆಯ ದೊಡ್ಡ ಗಟ್ಟಿಯನ್ನು ತಂದು ಶನಿವಾರದಂದು ನಿರ್ಜನ ಸ್ಥಳದಲ್ಲಿ ಹೂಳಿರಿ. ಕಾಜಲ್ನ ಈ ಗಟ್ಟಿ ಕನಿಷ್ಠ 5 ಗ್ರಾಂ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಇದಕ್ಕಿಂತ ಕಡಿಮೆ ಇರಬಾರದು. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರೀತಿಯ ವೀಕ್ಷಕರೇ, ಧನ್ಯವಾದಗಳು.